Hello students, welcome to Parivartan Physics. See, as you all have completed your final physics exam, I got to know, I have seen the question paper. Elrigu one day in disappointment ಅಂತಂದ್ರೆ MCQs nobody has touched completely, right? MCQs, no doubt MCQs are of good level, ಭಾಳ ಚಲೋ ಲೆವೆಲ್ MCQs ಅದಾವ್ರಿ. ಈ ಲೆವೆಲ್ MCQs ಬರ್ತಾವಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಆ ಲೆವೆಲ್ MCQs ಇಲ್ಲದಾವ. ಬಟ್ ದೋಸ್ ಹೂ ಹ್ಯಾವ್ ಸ್ಟಡಿಡ್ ವೆರಿ ಗುಡ್ ಫಾರ್ CET as well as NEET, ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾರು ಕಾನ್ಸಂಟ್ರಿಕ್ ಆಗಿ ಸ್ಟಡಿ ಮಾಡಿದಾರೆ ದೋ ಸ್ಟೂಡೆಂಟ್ಸ್ ಕ್ಯಾನ್ ಆನ್ಸರ್ ದಿಸ್ MCQs. ನನಗೆ ಅನ್ಸಿದ ಮಟ್ಟಿಗೆ ಆನ್ ಆನ್ ಎವರೇಜ್ ಒಬ್ಬ ಎವರೇಜ್ ಸ್ಟೂಡೆಂಟ್ ಈ 15 MCQs ಒಳಗೆ ಒಂದು 5 to 6 MCQs 100% ತಪ್ಪು ಮಾಡ್ತಾರೆ ರೀ, ರೈಟ್? ಓಕೆ, ಇನ್ನು ಎಷ್ಟು ಜನ ಎಲ್ಲಕ್ಕೆಲ್ಲ ಕರೆಕ್ಟ್ ಮಾಡಿರ್ತಾರೆ ನೋಡ್ಬೇಕು, ರೈಟ್? MCQsಗಳದ್ದು ಕೂಡ ಕೀ ಆನ್ಸರ್ಸ್ ಮತ್ತು ಸೊಲ್ಯೂಷನ್ಸ್ ಈ ವಿಡಿಯೋ ಒಳಗೆ ನೋಡೋಣ, ಫಿಲ್ ಇನ್ ದ ಬ್ಲಾಂಕ್ಸ್ ಕೂಡ ನೋಡೋಣ. ಅದಕ್ಕಿಂತ ಮುಂಚೆ ಈಗ ನಮ್ಮ ಚಾನಲ್ ಒಳಗೆ ನಾನು ಸಾಕಷ್ಟು ಸ್ಟ್ರಾಟಜಿ ವಿಡಿಯೋಸ್ ಮತ್ತು ಇಂಪಾರ್ಟೆಂಟ್ ಕ್ವೆಶನ್ಸ್ PDFsಗಳನ್ನು, ಆಮೇಲೆ ನ್ಯೂಮೆರಿಕಲ್ಸ್ಗಳನ್ನು ಸಾಲ್ವ್ ಮಾಡಿದ್ದೆ, ಡೆರಿವೇಷನ್ ಸಾಲ್ವ್ ಮಾಡಿದ ವಿಡಿಯೋಸ್ಗಳನ್ನು ನಾನು ಮಾಡಿ ಹಾಕಿದ್ದೆ. ಸೊ ನನ್ನ ಅನಾಲಿಸಿಸ್ ಪ್ರಕಾರ ನಾನು ಪ್ರೊವೈಡ್ ಮಾಡಿದಂಥ PDF ಮತ್ತು ವಿಡಿಯೋಸ್ ಮೇಲೆ ಇನ್ ಪಾರ್ಟ್ B, C ಆ್ಯಂಡ್ D ನ್ಯೂಮೆರಿಕಲ್ಸ್ ಹಿಡ್ಕೊಂಡು ಎಲ್ಲ ಸೇರಿ ನಿಮಗೊಂದು 50 ಮಾರ್ಕ್ಸ್ ಆರಾಮ್ ಬರ್ತದೆ ರೀ, ರೈಟ್? ಇದು ಮಾರ್ಕ್ಸ್ ಆಗ್ಬೇಕು, 50 ಮಾರ್ಕ್ಸ್ ನಿಮಗೆ ಆರಾಮ್ ಈ PDF ನಿಂದ ಬರ್ತದೆ, ರೈಟ್? ಇವನ್ ಐ ಆಮ್ ಗೋಯಿಂಗ್ ಟು ಶೋ ಯು ದ್ಯಾಟ್. ಈಗಲೇ ನೀವು ನೋಡ್ಲಿಕ್ಕೆ ಹೋದ್ರೆ ಈಗ ನೋಡ್ರಿ, ಇಲ್ಲೇ ನಾ ಪ್ರೊವೈಡ್ ಮಾಡಿದಂಥ PDF ಇಲ್ಲದೆ, ರೈಟ್? ಸೊ 2 ಮಾರ್ಕ್ಸ್ಗೆ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಗಾಸ್ ಲೈನ್ ಎಲೆಕ್ಟ್ರೋಸ್ಟಾಟಿಕ್ಸ್ ಅದ. 5 ಮಾರ್ಕ್ಸ್ ಒಳಗೆ 2 ಮಾರ್ಕ್ಸಿಗೆ ಕೇಳಿದರೆ ಡಿಸ್ಟಿಂಗ್ವಿಶ್ ಬಿಟ್ವೀನ್ ವಾಟ್ ಇಸ್ ಪೋಲಾರ್ ಆ್ಯಂಡ್ ನಾನ್ ಪೋಲಾರ್. ಆಮೇಲೆ ನೋಡ್ರಿ ನ್ಯೂಮರಿಕಲ್ ಒಂದು ನಮ್ಗೆ 5, ಈಗ ಕ್ವೆಶನ್ ನಂಬರ್ 22 ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಮೇಲೆ ಏನು ನ್ಯೂಮರಿಕಲ್ ಅದ, ಆ ನ್ಯೂಮರಿಕಲ್ ನಾನು 5 ಮಾರ್ಕ್ಸ್ ಅದ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ ಅಂತ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಮೇಲೆ ಏನು ನ್ಯೂಮರಿಕಲ್ ಸಾಲ್ವ್ ಮಾಡಿದ್ದೀನಿ, ಅದ್ರೊಳಗಿಂದ ಒಂದು ಸೇಮ್ ಟೈಪ್ ಆಫ್ ಕ್ವೆಶನ್ ನಮಗೆ 5 ಮಾರ್ಕ್ಸಿಗೆ ಇದ್ರೊಳಗೆ ಬಂದದ್ರಿ, ರೈಟ್? ಅಂದ್ರೆ ಇಲ್ಲೇ ಅದನ್ನ ಕೇಳಬೇಕಾದ್ರೆ 2 ಮಾರ್ಕ್ಸಿಗೆ ಕೇಳಿದ್ದಾರೆ, ಬಟ್ ನಾ ಅದನ್ನ ಸಾಲ್ವ್ ಮಾಡಿದ್ದು 5 ಮಾರ್ಕ್ಸ್ ವಿಡಿಯೋಸ್ ಒಳಗೆ ಸಾಲ್ವ್ ಮಾಡಿದ್ದೀನಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಮೇಲೆ, ರೈಟ್? ಅದ್ರೊಳಗೆ ಆ ನ್ಯೂಮರಿಕಲ್ ಅದ ರೀ, ಸೇಮ್ ಟೈಪ್ ಅದ, ನಂಬರ್ಸ್ ಮಾತ್ರ ಚೇಂಜ್ ಆಗ್ತಾವೆ ರೀ, ಸೇಮ್ ಟೈಪ್ ಬರ್ಲಿಕ್ಕೆ ಪಾಸಿಬಲ್ ಇಲ್ಲ, ರೈಟ್? ಓಕೆ, ಸೊ ಆ ನ್ಯೂಮರಿಕಲ್ ಕೂಡ ನನ್ನ ವಿಡಿಯೋ ಒಳಗೆ ಕವರ್ ಆಗಿದ್ರಿ. ಅದು ಬಿಟ್ಟರೆ ನೆಕ್ಸ್ಟ್ ನೋಡ್ರಿ, ಮ್ಯಾಗ್ನೆಟಿಸಮ್ ಮ್ಯಾಟರ್ ಒಳಗೆ ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಅದ್ರ ಮೇಲೆ ಕ್ವೆಶನ್ ಅದ, ರೈಟ್? ಅದಾಗಿದ್ಮೇಲೆ ಯು ಕ್ಯಾನ್ ಸಿ ಇಲ್ಲೇ ನಮಗೆ ಮೆನ್ಷನ್ 2 ಸೋರ್ಸಸ್ ಆಫ್ ಎನರ್ಜಿ ಲಾಸ್ ಇನ್ ಟ್ರಾನ್ಸ್ಫಾರ್ಮರ್ 2 ಮಾರ್ಕ್ಸಿಗೆ ಕೇಳಿದಾರೆ, ರೈಟ್? ಅದಾಗಿದ್ದ ಕೂಡಲೇ ಆಮೇಲೆ ನೀವು ಇಲ್ಲಿ ಸಾಕಷ್ಟು ಕ್ವೆಶನ್ಸ್ಗಳನ್ನು ನೋಡಬಹುದು. ಸಿ ರೈಟ್ 3 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ 3 ಮಾರ್ಕ್ಸ್ ಕೇಳಿದ್ದಾರೆ. ಡೆರೈವ್ ದ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ 3 ಮಾರ್ಕ್ಸ್ ಕೇಳಿದ್ದಾರೆ. ಡೆರೈವ್ ದ ಎಕ್ಸ್ಪ್ರೆಷನ್ ಫಾರ್ ಕೆಪಾಸಿಟನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ 5 ಮಾರ್ಕ್ ಕ್ವೆಶನ್ಸ್ ಒಳಗೆ 3 ಮಾರ್ಕ್ಸ್. ಇಲ್ಲಿ 5 ಮಾರ್ಕ್ಸ್ ಅದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್ ಮ್ಯಾಗ ಏನು ಕೇಳಿದಾರಲ್ಲ ಅದನ್ನ ಸ್ಪ್ಲಿಟ್ ಮಾಡಿದ್ದಾರೆ, ರೈಟ್? ಕ್ಯಾಶುವಲಿ ಯಾರಿಗೂ ಅದು ಅಂದಾಜು ಇರಲಿಲ್ಲ, ಅದನ್ನ ಸ್ಪ್ಲಿಟ್ ಮಾಡಿ ಕೇಳಬಹುದು ಅಂತೇಳಿ, ರೈಟ್? ಆಮೇಲೆ ನೋಡ್ರಿ, ಗಿವ್ ದ ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ 3 ಮಾರ್ಕ್ಸ್ ಕೇಳಿದ್ದಾರೆ. ಹೌ ಗ್ಯಾಲೋಮೀಟರ್ ಇಸ್ ಕನ್ವರ್ಟೆಡ್ ಇಂಟು ವೋಲ್ಟ್ ಮೀಟರ್ ಎಕ್ಸ್ಪ್ಲೇನ್ 3 ಮಾರ್ಕ್ಸ್ ಕೇಳಿದ್ದಾರೆ, ರೈಟ್? ಎನಿ 3 ಪ್ರಾಪರ್ಟೀಸ್ ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ 3 ಮಾರ್ಕ್ಸ್ ಕೇಳಿದ್ದಾರೆ, ರೈಟ್? ಓಕೆ, ಸೊ ಇಲ್ಲೇ ಡೆರೈವ್ ದ ಎಕ್ಸ್ಪ್ರೆಷನ್ ಫಾರ್ ಇನ್ಸ್ಟಾಂಟಿನಿಯಸ್, ನೋಡ್ರಿ AC ಜನರೇಟರ್ದ ಪ್ರಿನ್ಸಿಪಲ್ ಮತ್ತು ಅದರದ ಎಕ್ಸ್ಪ್ರೆಷನ್ ಆಫ್ EMF ಕೇಳಿದ್ದಾರೆ, 2 ಮಾರ್ಕ್ಸ್ ಕೇಳಿದ್ದಾರೆ. ಸೊ ಇಲ್ಲಿ ಡೆರಿವೇಷನ್ ಕ್ವೆಶನ್ ಅದ, ಬಟ್ ನೀವು ಎಕ್ಸ್ಪ್ರೆಷನ್ ಅದ್ರ ಮೇಲೆ ಬರೀಬಹುದು, ರೈಟ್? ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಲೆನ್ಸ್ ಲಾ ಮೇಲೆ ಕೂಡ ಕ್ವೆಶನ್ ಅದ, 3 ಮಾರ್ಕ್ಸ್ ಕ್ವೆಶನ್ ಬಂದದ್ರಿ, ರೈಟ್? ಸೊ ಈ ತರ ರೈಟ್ ದ ಪಾಸ್ಟುಲೇಟ್ಸ್ ಆಫ್ ಬೋರ್ಸ್ ಅಟಾಮಿಕ್ ಮಾಡೆಲ್ 3 ಮಾರ್ಕ್ಸ್ ಕೇಳಿದ್ದಾರೆ. ಆಮೇಲೆ ನೋಡ್ರಿ 38th ಕ್ವೆಶನ್ 3 ಮಾರ್ಕ್ ಏನ್ ನ್ಯೂಮರಿಕಲ್ ಅದಲ್ಲ, N ನೈಟ್ರೋಜನ್ ಮೇಲೆ, ರೈಟ್? ಸೊ ಅದು ಸೇಮ್ ಟು ಸೇಮ್ ಒಂದು ಕ್ವೆಶನ್ ನಾನು 3 ಮಾರ್ಕ್ಸ್ ಅದು ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ ಅಂತ ಏನು ಒಂದು ವಿಡಿಯೋ ಮಾಡಿದ್ದೀನಿ, ಅದ್ರೊಳಗೆ ಫಸ್ಟ್ ಕ್ವೆಶನ್ ಇದು ಅದ ರೀ, ಇದ್ರ ಮೇಲೆ ಅದ. ಬಟ್ ಇಷ್ಟೇನ ಈ ನಾ ಮಾಡಿದಂಥ ವಿಡಿಯೋಸ್ ಒಳಗೆ ನಾನು ಅಲ್ಲಿ ಮಾಸ್ ಡಿಫೆಕ್ಟು ಫೈಂಡ್ ಮಾಡಿದ್ದೀನಿ, ಬೈಂಡಿಂಗ್ ಎನರ್ಜಿನೂ ಫೈಂಡ್ ಮಾಡಿದ್ದೀನಿ, ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿನೂ ಫೈಂಡ್ ಮಾಡಿದ್ದೀನಿ. ಬಟ್ ಅವ್ರು ಇಲ್ಲೇ ಮಾಸ್ ಡಿಫೆಕ್ಟ್ ಡೈರೆಕ್ಟ್ಲಿ ಕೊಟ್ಟಾರೆ, ನಿಮಗೆ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಅಥವಾ ಬೈಂಡಿಂಗ್ ಎನರ್ಜಿ ಫೈಂಡ್ ಮಾಡ್ರಿ ಅಂತ ಕೇಳಿದ್ದಾರೆ, ರೈಟ್? ಸೊ ಸಿಮಿಲರ್ ಟೈಪ್ ಆಫ್ ಕ್ವೆಶನ್ ಅದ ರೀ. ಆಮೇಲೆ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಇಂಟ್ರಿನ್ಸಿಕ್ ಅಂಡ್ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ 2 ಮಾರ್ಕ್ಸ್ ಇದೆ, ರೈಟ್? ಆಮೇಲೆ 5 ಮಾರ್ಕ್ಸ್ ಒಳಗೆ ನೋಡ್ರಿ, 5 ಮಾರ್ಕ್ಸ್ ಒಳಗೂ ಸಾಕಷ್ಟು ಕ್ವೆಶನ್ಸ್ ಬಂದಾವೆ, ರೈಟ್? ಸೊ ಇದು 5 ಮಾರ್ಕ್ಸ್ ಕ್ವೆಶನ್ಸ್ ಅದಾವೆ. ಇಲ್ಲಿ ನೋಡ್ರಿ, ಡೆರೈವ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್, ಸರ್ಕ್ಯುಲರ್ ಕಾಯಿಲ್ ಇದ್ದದ, ಫುಲ್ ವೇವ್ ರೆಕ್ಟಿಫೈರ್, ಇದಂತೂ ನಾನು ನಿಮ್ಗೆ 100% ಅಂತ ಹೇಳಿದೆ, ರೈಟ್? ಸೊ ಇಲ್ಲಿ ಏನು ನೋಡ್ರಿ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಐನ್ಸ್ಟೈನ್ಸ್ ಎಕ್ಸ್ಪ್ಲನೇಷನ್, ರೈಟ್? ಈಕ್ವೇಷನ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಇದು ಕೂಡ 5 ಮಾರ್ಕ್ಸ್ ಕೇಳಿದ್ದಾರೆ ರೀ. ಓಕೆ, ಆಮೇಲೆ ನ್ಯೂಮರಿಕಲ್ಸ್ ನೋಡ್ರಿ, ಈಗ ನಮಗೆ ಫಸ್ಟ್ ನ್ಯೂಮರಿಕಲ್ ಏನದ, ಆ ಫಸ್ಟ್ ನ್ಯೂಮರಿಕಲ್ ಇಲ್ಲಿ ನಮಗೆ ನಾ ಏನು PDF ಪ್ರೊವೈಡ್ ಮಾಡಿದ್ನಿ ಅದ್ರ ಫಸ್ಟ್ ಏನು ನ್ಯೂಮರಿಕಲ್ ಅದಲ್ಲ, ಇದು ಸೇಮ್ ಟೈಪ್ ಅದ ರೀ, ಟೈಪ್ ಸೇಮ್ ಅದ, ನಂಬರ್ಸ್ ಚೇಂಜ್ ಅದಾವ, ಬಟ್ ಕ್ವೆಶನ್ ಸೇಮ್ ಅದ. ಮಿಡ್ ಪಾಯಿಂಟ್ ಒಳಗಿಂದ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಮಾಡ್ರಿ, ಅಲ್ಲಿ ಒಂದು ಚಾರ್ಜ್ ಇಟ್ಟರೆ ಎಷ್ಟು ಫೋರ್ಸ್ ಆಗ್ತದೆ, ಅದು ಒಂದು ವಿಡಿಯೋ ಒಳಗೆ ನ್ಯೂಮರಿಕಲ್ ಇತ್ತು ಕೂಡ. ಆ ನ್ಯೂಮರಿಕಲ್ದ ವಿಡಿಯೋ ನಾನು ಅವಾಗ ಭಾಳ ಲೆಂದಿ ಆಗೋದ್ರಿಂದ, ವಿಡಿಯೋಸ್ ಭಾಳ ಲೆಂದಿ ಆಗ್ತಿರೋದ್ರಿಂದ ಅದು ಒಂದು ನ್ಯೂಮರಿಕಲ್ ನಾವು ಅವಾಗ ವಿಡಿಯೋದಾಗಿಂದ ಕಟ್ ಮಾಡಿ ಆಮೇಲೆ ಅಪ್ಲೋಡ್ ಮಾಡಿದ್ದೀರಿ. ಸೊ ಅದೊಂದು ವಿಡಿಯೋ ಒಳಗೆ ಬಂದಿಲ್ಲ, ಬಟ್ PDF ಒಳಗೆ ಅದ ರೀ, ರೈಟ್? ಸೊ ಅದು ನಮಗೆ 5 ಮಾರ್ಕ್ಸ್ ನ್ಯೂಮರಿಕಲ್ ಆಯ್ತು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಮತ್ತೆ 5 ಮಾರ್ಕ್ಸ್ ಅದ ನಾನು ನಿಮಗೆ ಪ್ರೊವೈಡ್ ಮಾಡಿದಂಥ ನ್ಯೂಮರಿಕಲ್ಸ್ ಒಳಗೆ ಇಲ್ಲಿ ಫೈಂಡ್ ದ ಕರೆಂಟ್ ಥ್ರೂ ದ ಗ್ಯಾಲೋನೋಮೀಟರ್, ಇದು PDF ಒಳಗೋದ ಪ್ಲಸ್ ವಿಡಿಯೋನೂ ಅದ ರೀ, ಇದ್ರ ಮೇಲೆ ಒಂದು ವಿಡಿಯೋನ ಮಾಡಿದ್ದೀನಿ, ರೈಟ್? ಸಿಮಿಲರ್ ಟೈಪ್ ಅದ ರೀ, ರೈಟ್? ಇವೆಲ್ಲ ನಮಗೆ 10 Ω 20 Ω 30 Ω 40 Ω 10 Ω ಕೊಟ್ಟಿದ್ದಾರೆ. ಇಲ್ಲಿ ಇದು 1 Ω 2 Ω 3 Ω 4 Ω ಮತ್ತು 5 Ω ಅದ. ಇದು ಸೇಮ್ ಕ್ವೆಶನ್ ನಾ ವಿಡಿಯೋ ಒಳಗೆ ಸಾಲ್ವ್ ಮಾಡಿದ್ದು ಕೂಡ ಅದ ರೀ,
ರೈಟ್. ಆಮೇಲೆ ಇಲ್ಲಿ ನೋಡ್ರಿ ಎ ಸಿ ಒಳಗಿಂದ ಒಂದು PDF ಒಳಗೂ ನಮಗೆ ಇದು ಕ್ವಶನ್ ಅದ, ಪ್ಲಸ್ ಇದ್ರ ಮೇಲಿಂದ ಇದ ಸೇಮ್ ಟೈಪ್ ಆಫ್ ಕ್ವಶನ್ ವಿಡಿಯೋ ಒಳಗೂ ಕೂಡ ಸಾಲ್ವ್ ಮಾಡಿದೀನಿ. ನಂಬರ್ಸ್ ಮಾತ್ರ ಚೇಂಜ್ ಅದಾವೆ. ಸೊ ಆಲ್ಮೋಸ್ಟ್ ನೀವು ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಏನದಾವಲ್ಲ ಅವೆಲ್ಲದನ್ನೂ ನೀವು ಟಚ್ ಮಾಡ್ಬೋದು, ಈಸಿಲಿ ನೀವು ಟಚ್ ಮಾಡ್ಬೋದು, ರೈಟ್. ಸೊ ಈಗ ನಾ ಪ್ರೊವೈಡ್ ಮಾಡಿದಂಥ PDF ಮತ್ತು ವಿಡಿಯೋಸ್ಗಳನ್ನು ನೀವು ಪ್ರಿಪೇರ್ ಆಗಿದ್ರೆ ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಒಳಗೆ ನೀವು 1 ಮಾರ್ಕ್ ಕಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯು ವಿಲ್ ಬಿ ಕವರ್ಡ್ ಎವ್ರಿಥಿಂಗ್, ರೈಟ್. 50 ಮಾರ್ಕ್ಸ್ ನೀವು ಈಸಿಲಿ ಬರೀಬಹುದು. ಓಕೆ, ನಾವು ವಿಲ್ ಗೋ ಫಾರ್ ದ ಸೊಲ್ಯೂಷನ್ಸ್ ಆಸ್ ವೆಲ್ as key answers ಆಫ್ ಪಾರ್ಟ್ ಎ. ಓಕೆ, ಈಗ ನೋಡ್ರಿ ಫಸ್ಟ್ ಕ್ವಶನ್ ಏನದೆ, ದ ಎಲೆಕ್ಟ್ರಿಕ್ ಡೈಪೋಲ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಅನ್ಸ್ಟೇಬಲ್ ಅಂತ ಕೇಳಾದನೆ ಇಫ್ ದ ಆಂಗಲ್ ಬಿಟ್ವೀನ್ ದ ಫೀಲ್ಡ್ ಅಂಡ್ ಡೈಪೋಲ್ ಇದು 180 ಡಿಗ್ರಿ ಇರಬೇಕ್ರಿ. ಕ್ಯಾಶುವಲಿ ನಾ ಇದನ್ನ ಕಾಂಪಿಟೇಟಿವ್ ಪಾರ್ಟ್ ಹೇಳ್ಬೇಕಾದ್ರೆ ಹೇಳಿರ್ತೀನಿ. ನೀವೀಗ ನೀಟ್ ಅಂಡ್ KCET ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಏನ್ ವಿಡಿಯೋಸ್ ಅದಾವ ಅದ್ರೊಳಗೆ ಎಲೆಕ್ಟ್ರಿಕ್ ಡೈಪೋಲ್ ಮೇಗಿಂದ ಒಂದು ವಿಡಿಯೋ ಒಳಗೆ ನಾ ಇದನ್ನ ಕ್ಲಿಯರ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ರೀ. ಸ್ಟೇಬಲ್ ಇಕ್ವಿಲಿಬ್ರಿಯಂ, ಅನ್ಸ್ಟೇಬಲ್ ಇಕ್ವಿಲಿಬ್ರಿಯಂ ಯಾವ ಆಂಗಲ್ ಇರ್ತದ ಅಂತೇಳಿ, ರೈಟ್. ಸೊ 0 ಡಿಗ್ರಿಗೆ ನಮಗೆ ಸ್ಟೇಬಲ್ ಇಕ್ವಿಲಿಬ್ರಿಯಂ ಒಳಗೆ ಇರ್ತದ್ರಿ, 180ಗೆ ಅನ್ಸ್ಟೇಬಲ್ ಇಕ್ವಿಲಿಬ್ರಿಯಂ ಒಳಗೆ ಇರ್ತದೆ, 90 ಡಿಗ್ರಿಗೆ ಇಟ್ ವಿಲ್ ನಾಟ್ ಬಿ ಇನ್ ಎನಿ ಕೈಂಡ್ ಆಫ್ ಇಕ್ವಿಲಿಬ್ರಿಯಂ, ರೈಟ್. ಸೊ ವಿ ನೋ ದಿಸ್ ವೆರಿ ವೆಲ್. ಇದು ಫಸ್ಟ್ ಕ್ವಶನ್ ದ ಆಪ್ಷನ್ ಡಿ ರೀ. ಸೆಕೆಂಡ್ ಒನ್ ನೋಡ್ರಿ, ದ ಕೆಪಾಸಿಟನ್ಸ್ ಆಫ್ ಕೆಪಾಸಿಟರ್ ಈಸ್ ಅಂದ್ರೆ ನಮಗೆ ಕೆಪಾಸಿಟನ್ಸ್ ಕೊಟ್ಟಿದ್ದಾನೆ, ಇಟ್ ಈಸ್ ಕನೆಕ್ಟೆಡ್ ಟು 200 ವೋಲ್ಟ್ ವೋಲ್ಟೇಜ್ ಕೊಟ್ಟಿದ್ದಾನೆ. ಏನ್ ಫೈಂಡ್ ಮಾಡಂತ ಕೇಳ್ತಾನೆ, ಎನರ್ಜಿ ಫೈಂಡ್ ಮಾಡಂತ ಕೇಳ್ತಾನೆ. ಸೊ ಎನರ್ಜಿ ಫೈಂಡ್ ಮಾಡಂತ ಕೇಳಿದಾನೆ ಅಂದ ಕೂಡಲೇ ನಾವು ಎನರ್ಜಿಗೆ ಫಾರ್ಮುಲಾ ಏನು ಯೂಸ್ ಮಾಡಬೇಕು, U is equal to half CV² ಫಾರ್ಮುಲಾ ನಾವು ಯೂಸ್ ಮಾಡ್ಬೇಕು. ಸೊ ಹಾಫ್ ಇಂಟು ಸಿ ಇಸ್ ಹೌ ಮಚ್, 6 into 10⁻⁻⁶ V². ವಿ ನಮಗೆ ಎಷ್ಟದ 200 ವೋಲ್ಟ್ ಅದ್ರಿ, 2 into 10⁻² ಅಂತ ನಾ ತಗೋತೀನಿ, ಇದು ಹೋಲ್ ಸ್ಕ್ವೇರ್ ಅಂತ ನಾ ಬರ್ಕೋತೀನಿ, ಕರೆಕ್ಟ್. ಸೊ ಇಲ್ಲೇ ಇದು 2 1 2 3 ಆಯ್ತು, 3 ಆಮೇಲೆ ಇದು ನೋಡ್ರಿ 3 into 10⁻⁻⁶ into 2² will be 4, 4 into 10⁻⁴ ನಮಗೆ ಬಂತು. ಸೊ 3 into 4 this will be 12, ಆಮೇಲೆ 10⁻⁻⁶ ಮತ್ತು 10⁻+4 ಅಂತಂದ್ರೆ 10⁻², ಸೊ ದಿಸ್ ವಿಲ್ ಬಿ 0.12 ಜೂಲ್. ಇಷ್ಟು ನಮಗೆ ಆನ್ಸರ್ ಬರಬೇಕು. ಸೊ 0.12 ಜೂಲ್ ಅಂತಂದ್ರೆ ನಮಗೆ ಆಪ್ಷನ್ ಎ ಕರೆಕ್ಟ್ ಆಗ್ತದೆ, ಕರೆಕ್ಟ್. ಸೊ ದಿಸ್ ಇಸ್ ದ ಕೀ ಆಫ್ ಸೆಕೆಂಡ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ವಿಲ್ ಗೋ ಫಾರ್ ಥರ್ಡ್ ಕ್ವೆಶನ್, ಕರೆಂಟ್ ಡೆನ್ಸಿಟಿ. ನೋಡ್ರಿ ಕರೆಂಟ್ ಡೆನ್ಸಿಟಿ ಅಂತಂದ್ರೆ ಇಟ್ ಈಸ್ ಕರೆಂಟ್ ಡೆನ್ಸಿಟಿ ಮೀನ್ಸ್ ಇಟ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ, ಇಟ್ ಈಸ್ I divided by A. ಫಸ್ಟ್ ಥಿಂಗ್ ಇದು ವೆಕ್ಟರ್ ಕ್ವಾಂಟಿಟಿ ರೀ. ಸೊ I divided by A, ಹಂಗಾದ್ರೆ ಯೂನಿಟ್ ಏನಾಗ್ತದೆ, ಕರೆಂಟ್ ಯೂನಿಟ್ ಆಂಪಿಯರ್, ಏರಿಯಾದ ಯೂನಿಟ್ ನಮಗೆ ಮೀಟರ್ ಸ್ಕ್ವೇರ್ ರೀ, ರೈಟ್. ಸೊ ನಮಗೆ ಯೂನಿಟ್ ಆಗ್ತದೆ ಆಂಪಿಯರ್ ಪರ್ ಮೀಟರ್ ಸ್ಕ್ವೇರ್ ಅಂತ ಹೇಳಿ. ಸೊ ವೆಕ್ಟರ್ ಕ್ವಾಂಟಿಟಿ SI ಯೂನಿಟ್ ನಮಗೆ ಆಂಪಿಯರ್ ಪರ್ ಮೀಟರ್ ಸ್ಕ್ವೇರ್ ಅಂದ್ರೆ ಏನಾಯ್ತು, ಆಪ್ಷನ್ ಸಿ ನಮಗೆ ಕರೆಕ್ಟ್ ಆಯ್ತು. ಫೋರ್ತ್ ಕ್ವೆಶನ್ ನೋಡ್ರಿ, ಕರೆಂಟ್ I ಫ್ಲೋಯಿಂಗ್ ಅಲಾಂಗ್ ದ ಲೆಂತ್ ಆಫ್ ಇನ್ಫಿನಿಟ್ಲಿ ಲಾಂಗ್ ಸ್ಟ್ರೇಟ್ ಥಿನ್ ವಾಲ್ಡ್ ಪೈಪ್ ಅಂದ್ರಿ. ಥಿನ್ ವಾಲ್ಡ್ ಪೈಪ್ ಅಂತಂದ್ರೆ ಪೈಪ್ ಅಂದ್ರೆ ಇದು ನಮಗೆ ಹೊಲೋ ಇರ್ತದೆ. ಸೊ ಹೊಲೋ ಇತ್ತಪ್ಪ ಅಂತಂದ್ರೆ ಅದ್ರ ಒಳಗಡೆ ಎಲ್ಲಾ ಕಡೆ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿರ್ತಪ್ಪ ಅಂದ್ರೆ 0 ಇರ್ತದೆ. ಇನ್ ಕೇಸ್ ಅದು ನಮಗೆ ಥಿಕ್ ಪೈಪ್ ಇತ್ತಂದ್ರೆ, ಸಾರಿ ಕಂಪ್ಲೀಟ್ಲಿ ಸಾಲಿಡ್ ಪೈಪ್ ಇತ್ತಂತ ಇಟ್ಕೋರಿ, ಅಂದ್ರೆ ಸಾಲಿಡ್ ಸಿಲಿಂಡರ್ ಅಂತ ನಾವು ಏನ್ ಕರಿತೀವಿ, ಸಾಲಿಡ್ ಸಿಲಿಂಡರ್ ಇರ್ತದಪ್ಪ ಅಂತಂದ್ರೆ ಅವಾಗ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗ್ತೈತ್ರಿ, ವೆರಿ ಆಕೋತ ಹೋಗ್ತೈತ್ರಿ. ಅಟ್ ಡಿಫರೆಂಟ್ ಪಾಯಿಂಟ್ಸ್ ನಮಗೆ ಬೇರೆ ಬೇರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇರ್ತದೆ. ಅದ್ರದ್ದು ಮ್ಯಾಗ್ನೆಟಿಕ್ ಫೀಲ್ಡ್ ಫಾರ್ಮುಲಾ ನಾವು ನೋಡ್ಕೊಂಡಿದ್ವಿ, ರೈಟ್. ಅದನ್ನು ಕೂಡ ನಾನು ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ನೀಟ್ KCET ವಿಡಿಯೋ ಏನದ ಅದ್ರೊಳಗೆ ನಾ ಕವರ್ ಮಾಡಿದ್ದೀನಿ ಆ ಕಾನ್ಸೆಪ್ಟ್. ಆಕ್ಚುಲಿ ಆ ಕಾನ್ಸೆಪ್ಟ್ ನಮಗೆ ಇದು ಭಾಳ ಡೆಪ್ತ್ ಕಾನ್ಸೆಪ್ಟ್ ಅದ ರೀ. ಸೊ ಇಲ್ಲಿ ನಮಗೆ ಕೇಳಿದೆ ಅಂತಂದ್ರೆ ಇದು ಲೆವೆಲ್ ಹೈ ಇರುವಂತ ಕ್ವೆಶನ್ ಅದ. ಸೊ ಬಹಳಷ್ಟು ಮಂದಿಗೆ ಇದು ಗೊತ್ತಿರೋದಿಲ್ಲ. ಸೊ ಇಟ್ ವಿಲ್ ಬಿ ವಾಟ್ ಅಟ್ ಎನಿ ಪಾಯಿಂಟ್ ಇನ್ಸೈಡ್ ದ ಪೈಪ್ ಇಟ್ ವಿಲ್ ಬಿ 0. ಯಾಕಂದ್ರೆ ಇದು ಪೈಪ್ ಅಂದ್ರೆ ಹೊಲೋ ಇರ್ತದೆ. ಸೊ ಹೊಲೋ ಅಂತ ಅಂದ್ಮೇಲೆ ಒಳಗಡೆ ಎಲ್ಲಾ ಪಾಯಿಂಟ್ ಒಳಗೆ 0 ಇರ್ತದೆ. ಇನ್ ಕೇಸ್ ಸಾಲಿಡ್ ಇರ್ತೈತಪ್ಪ ಅಂದ್ರೆ, ಸಾಲಿಡ್ ಪೈಪ್ ಇರ್ತೈತಂದ್ರೆ ಅವಾಗ ಏನಾಗ್ತೈತ್ರಿ, ಈ 0 ಓನ್ಲಿ ಆನ್ ದ ಎಕ್ಸೆಸ್ ಆಫ್ ದ ಪೈಪ್ ಆಗ್ತದೆ ಸಾಲಿಡ್ ಇರ್ತೈತಂದ್ರೆ, ರೈಟ್. ಓಕೆ, ನೆಕ್ಸ್ಟ್ ಫಿಫ್ತ್ ಕ್ವೆಶನ್ ನೋಡ್ರಿ, ದ ಯೂನಿವರ್ಸಲ್ ಪ್ರಾಪರ್ಟಿ ಅಮಾಂಗ್ ಆಲ್ ಸಬ್ಸ್ಟೆನ್ಸಸ್ ಇಸ್ ಡೈಮ್ಯಾಗ್ನೆಟಿಸಮ್ ಯೂನಿವರ್ಸಲ್ ಪ್ರಾಪರ್ಟಿ ಅದ ರೀ. ವಿ ನೋ ದಟ್ ವೆರಿ ವೆಲ್. MCQs ವಿಡಿಯೋ ಏನದ, ಆ MCQs ವಿಡಿಯೋ ಒಳಗೆ ಸೇಮ್ ಕ್ವೆಶನ್ ನಾ ತಗೊಂಡಿದ್ನಿ. ಸೊ ಅದ್ರದ್ದು ಆನ್ಸರ್ ಕೂಡ ನಾ ವಿಡಿಯೋ ಒಳಗೆ ಹೇಳಿದ್ದೀನಿ, ಡೈಮ್ಯಾಗ್ನೆಟಿಸಮ್. ಓಕೆ, ಸಿಕ್ಸ್ತ್ ಕ್ವೆಶನ್ ನೋಡ್ರಿ, ಅ ಬಾರ್ ಮ್ಯಾಗ್ನೆಟ್ ಇಸ್ ಕೆಪ್ಟ್ ಅಲಾಂಗ್ ದ ಎಕ್ಸಸ್ ಆಫ್ ಸರ್ಕ್ಯುಲರ್ ಕಾಯಿಲ್. ಅಂದ್ರೆ ಇದು ನೋಡ್ರಿ, ಇದು ನಮಗೊಂದು ಸರ್ಕ್ಯುಲರ್ ಕಾಯಿಲ್ ಅದ. ದಿಸ್ ಇಸ್ ದ ಎಕ್ಸಸ್ ಆಫ್ ಸರ್ಕ್ಯುಲರ್ ಕಾಯಿಲ್. ಒಂದು ಬಾರ್ ಮ್ಯಾಗ್ನೆಟ್ ಏನ್ ಮಾಡ್ಕೊಂಡಿದ್ದಾನೆ, ಇದ್ರ ಎಕ್ಸಸ್ ಮೇಲೆ ಇಟ್ಕೊಂಡಿದ್ದಾನೆ. ಆಮೇಲೆ ಇದನ್ನ ರೋಟೇಟ್ ಮಾಡತ್ತನ್ರಿ, ದಟ್ ಬಾರ್ ಮ್ಯಾಗ್ನೆಟ್ ಇಸ್ ಬಿಂಗ್ ರೋಟೇಟೆಡ್, ರೈಟ್. ಸೊ ನೋಡ್ರಿ, ಬಾರ್ ಮ್ಯಾಗ್ನೆಟ್ ನಮಗೆ ಇಲ್ಲೇ ರೋಟೇಟ್ ಆಗ್ಲಿಕ್ಕೆ ಶುರು ಆಯ್ತಪ್ಪ ಅಂತಂದ್ರೆ ಫ್ಲಕ್ಸ್ ಆಫ್ ದಿಸ್ ಕಾಯಿಲ್ ವಿಲ್ ರಿಮೇನ್ ಕಾನ್ಸ್ಟೆಂಟ್, ಸೇಮ್ ಉಳಿದ್ಬಿಡ್ತದೆ, ಕಾನ್ಸ್ಟೆಂಟ್ ಉಳಿದ್ಬಿಡ್ತದೆ. ಫ್ಲಕ್ಸ್ ಯಾವಾಗ ಚೇಂಜ್ ಆಗ್ತದೆ, ಇಫ್ ಯು ಮೂವ್ ದ ಮ್ಯಾಗ್ನೆಟ್ ಫ್ರಂಟ್ ಅಂಡ್ ಬ್ಯಾಕ್ ಮೂವ್ಮೆಂಟ್ ಮಾಡಿದಾಗ ನಮಗೆ ಫ್ಲಕ್ಸ್ ಚೇಂಜ್ ಆಗ್ತದೆ. ಫ್ಲಕ್ಸ್ ಚೇಂಜ್ ಆದ್ರೆ ಮಾತ್ರ EMF ಮತ್ತು ಕರೆಂಟ್ ಇಂಡ್ಯೂಸ್ ಆಗ್ತವೆ. ಇಲ್ಲಿ ಅಲಾಂಗ್ ದ ಎಕ್ಸಸ್ ಇಟ್ಕೊಂಡಿದ್ದಾನೆ ಮಾತ್ರ, ಅದು ನಮಗೆ ಫ್ರಂಟ್ ಅಂಡ್ ಬ್ಯಾಕ್ ಮೂವ್ಮೆಂಟ್ ಮಾಡಿಲ್ಲ. ಸೊ ಅವ್ನು ರೋಟೇಟ್ ಮಾಡತ್ತಾರೆ. ಸೊ ರೋಟೇಟ್ ಮಾಡಿದ್ರೆ ನಮಗೆ ಫ್ಲಕ್ಸ್ ಕಾನ್ಸ್ಟೆಂಟ್ ಉಳಿತದೆ. ಫ್ಲಕ್ಸ್ ಕಾನ್ಸ್ಟೆಂಟ್ ಉಳಿತಪ್ಪ ಅಂದ್ರೆ ಏನಾಗ್ಬೇಕ್ರಿ, ದೆನ್ ನೋ ಕರೆಂಟ್ ವಿಲ್ ಬಿ ಇಂಡ್ಯೂಸ್ಡ್ ಇನ್ ದ ಕಾಯಿಲ್. ಅವಾಗ ನಮಗೆ EMF ಇಂಡ್ಯೂಸ್ ಆಗುದಿಲ್ಲ, ಕರೆಂಟು ಇಂಡ್ಯೂಸ್ ಆಗುದಿಲ್ಲ. ಓಕೆ, ಸೆವೆಂತ್ ಕ್ವೆಶನ್ ನೋಡ್ರಿ, ಕರೆಂಟ್ ಇನ್ ಅ ಕಾಯಿಲ್ ಚೇಂಜಸ್ ಫ್ರಮ್ 0.16 ampere to 0.2 ampere in 2 seconds, inducing an EMF of 2.8 volts. The value of self-induced EMF. Okay, self-induced EMF ಕೇಳಿದಾನೆ. That's why we have to use this formula. E is equal to L di divided by dt. E ನಮಗೆ ಎಷ್ಟು ಕೊಟ್ಟಿದ್ದಾರೆ, self-induced EMF ನಮಗೆ ಎಷ್ಟು ಕೊಟ್ಟಿದ್ದಾನೆ, 2.8 ಇದೆ. ಸೆಲ್ಫ್ ಇಂಡಕ್ಷನ್ L ನಾವು ಫೈಂಡ್ ಮಾಡ್ಬೇಕು.
DI ಚೇಂಜ್ ಇನ್ ಕರೆಂಟ್. ಚೇಂಜ್ ಇನ್ ಕರೆಂಟ್ ಅಂದ್ರೆ ನೋಡ್ರಿ 1.6 ಮೈನಸ್ 0.2 ಅಂತಂದ್ರೆ ಇದು ನಮಗೆ 1.4 ಆಗ್ತದೆ. ಡಿವೈಡೆಡ್ ಬೈ ಟೈಮ್ ನಮಗೆ ಎಷ್ಟು ಅದ ರೀ? ಟೈಮ್ ನಮಗೆ 2 seconds ಅದ. ಕರೆಕ್ಟ್. ಐ ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್ 28 is equal to L 14 divided by 2 ಅಂತ ನಾ ಬರಿಬಹುದು. ಕರೆಕ್ಟ್. ಸೊ ಇದು 2 1s ಇದು 2 7s ಆಯ್ತು. ಆಮೇಲೆ L is equal to ನೋಡ್ರಿ 7 1s ಇದು ನಮಗೆ 7 4s ಹೋಗ್ತದೆ. ಸೊ L is equal to ನಮಗೆ ಎಷ್ಟು ಬರ್ತದ್ರಿ? 4 Henry. ದೆನ್ ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಯಾವ ಆಪ್ಷನ್ ನಮಗೆ ಕರೆಕ್ಟ್ ಆಗ್ತದೆ? ಆಪ್ಷನ್ ಸಿ ಇಸ್ ಕರೆಕ್ಟ್. ಓಕೆ. ನೆಕ್ಸ್ಟ್ ನೋಡ್ರಿ 8th question. The resonance phenomenon is exhibited by a circuit only if the components are present. ಸಿಂಪಲ್ ಕ್ವೆಶನ್ ಅದ ನೋಡ್ರಿ. ರೆಸೋನೆನ್ಸ್ ಅಂದ್ರೆ ನಮ್ಮ ಕಂಡೀಷನ್ ತಲೆ ಒಳಗೆ ಏನು ಬರ್ಬೇಕು? XL is equal to XC ಅಂತ ಬರಬೇಕು. ಅಂದ್ರೆ ಇಂಡಕ್ಟಿವ್ ರಿಯಾಕ್ಟನ್ಸ್ ಇಸ್ ಈಕ್ವಲ್ ಟು ಕೆಪಾಸಿಟಿವ್ ರಿಯಾಕ್ಟನ್ಸ್. ಇವೆರಡು ರಿಯಾಕ್ಟನ್ಸ್ಗಳು ಯಾವಾಗ ಬರ್ತಾವ? ಅಲ್ಲಿ ಇಂಡಕ್ಟರ್ ಮತ್ತು ಕೆಪಾಸಿಟರ್ ಇದ್ರನ್ನ ಬರೋರಿ, ರೈಟ್? ದಟ್ಸ್ ವೈ L and C ಇವೆರಡು ನಮಗೆ ಇರಬೇಕು. ನೋಡ್ರಿ, ಅಕಾರ್ಡಿಂಗ್ ಟು ಜನರಲೈಸ್ಡ್ ಅಂಪಿಯರ್ಸ್ ಮ್ಯಾಕ್ಸ್ವೆಲ್ ಲಾ. ಅಂಪಿಯರ್ಸ್ ಮ್ಯಾಕ್ಸ್ವೆಲ್ ಲಾ ಅಂತಂದ್ರೆ ಇಲ್ಲೇ ನಮಗೆ ಏನ್ ರೆಗ್ಯುಲರ್ ಕರೆಂಟ್ ಇರ್ತದ್ರಿ, ವೈರ್ ಒಳಗಿಂದ ಕರೆಂಟ್ ಅದು ಇರಬೇಕಾ, ಪ್ಲಸ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಕೂಡ ಇರಬೇಕು. ಎರಡು ಕರೆಂಟ್ಸ್ ನಮ್ಗೆ ಇರಬೇಕು. ಅದನ್ನ ಕರೆಕ್ಷನ್ ಮಾಡಿದರೆ ಅಂಪಿಯರ್ ಮತ್ತು ಮ್ಯಾಕ್ಸ್ವೆಲ್ ಕೂಡ, ರೈಟ್? ಅಂಪಿಯರ್ಸ್ ಸರ್ಕ್ಯೂಟ್ ಲಾ ಅಂತಂದ್ರೆ ಲೈನ್ ಇಂಟಿಗ್ರಲ್ ಆಫ್ BDL is equal to mu naught I. ಕಂಡಕ್ಟಿಂಗ್ ಕರೆಂಟ್ ಮಾತ್ರ ಬರ್ತದ್ರಿ, ಕಂಡಕ್ಷನ್ ಕರೆಂಟ್ ಮಾತ್ರ ಬರ್ತದೆ, ರೈಟ್? ಬಟ್ ಅಂಪಿಯರ್ ಅಷ್ಟೇ ಹೇಳಿದ್ರು. ಅಂಪಿಯರ್ ಜೊತೆಗೆ ಮ್ಯಾಕ್ಸ್ವೆಲ್, ಆಮೇಲೆ ಅಂಪಿಯರ್ಸ್ ಸರ್ಕ್ಯೂಟ್ ಒಳಗೆ ಮ್ಯಾಕ್ಸ್ವೆಲ್ ನಮಗೆ ಕರೆಕ್ಷನ್ ಮಾಡಿದ್ರು. ಏನಂತೇಳಿ ಅಲ್ಲಿ ನಮಗೆ ಬರೇ ಕಂಡಕ್ಷನ್ ಕರೆಂಟ್ ಮಾತ್ರ ಇಲ್ಲ, ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಕೂಡ ಅದಂತೇಳಿ. ಸೊ ಎರಡು ಕರೆಂಟ್ಸ್ ಬರ್ತಾವ ಅದ್ರೊಳಗೆ. ಇದು ನಮಗೆ ಕಂಡಕ್ಷನ್ ಕರೆಂಟ್, ಇದು ನಮಗೆ ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ಸೊ ಈ ನಾಲ್ಕು ಆಪ್ಷನ್ಸ್ ನೋಡಿದ್ರೆ ಎರಡು ಕರೆಂಟ್ಸ್ ಇರುವಂತ ಆಪ್ಷನ್ ಇದು ಒಂದದ್ರಿ. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ಓಕೆ. ನೆಕ್ಸ್ಟ್ ನೋಡ್ರಿ 10th question. Modern telescopes called reflecting telescopes use a concave mirror rather than lens for the objective because first thing chromatic aberration ಅಂತೂ ಅಲ್ಲಿ ನಮಗೆ ಇರಂಗಿಲ್ಲ. ಇದನ್ನ ನಾವು ನಮ್ಮ ನೋಟ್ಸ್ ಒಳಗೆ ಕೂಡ ಮೆನ್ಷನ್ ಮಾಡಿರ್ತೀವಿ, ರೈಟ್? ಆಮೇಲೆ ಲೆನ್ಸ್ಗಳಕ್ಕಿಂತನೂ ಮಿರರ್ಗಳನ್ನ ನಾವು ಸಪೋರ್ಟ್ ಮೆಕ್ಯಾನಿಕಲಿ ಸಪೋರ್ಟ್ ಮಾಡೋದು ಈಸಿ. ಸೊ ಎರಡು ಫಸ್ಟ್ ಅಂಡ್ ಸೆಕೆಂಡ್ ಏನಾದ್ರೂ ಇವು ಟ್ರೂ ಅದಾವ್ರಿ. ಬೋತ್ 1 and 2 ಆರ್ ಟ್ರೂ. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. 11th question ನೋಡ್ರಿ. ಅಕಾರ್ಡಿಂಗ್ ಟು ಹೈಗನ್ಸ್ ಪ್ರಿನ್ಸಿಪಲ್ ದ ಸ್ಪೀಡ್ ಆಫ್ ಸೆಕೆಂಡರಿ ವೇವ್ಲೆಟ್ಸ್ ಈಸ್. ನೋಡ್ರಿ, ಸ್ಪೀಡ್ ಆಫ್ ಸೆಕೆಂಡರಿ ವೇವ್ಲೆಟ್ಸ್ ಪ್ರೈಮರಿ ವೇವ್ ಏನ್ ಇರ್ತದೆ ಅಷ್ಟೇ ಇರ್ತದ್ರಿ. ಈಗ ಫಾರ್ ಎಕ್ಸಾಂಪಲ್ ಇದು ಫಸ್ಟ್ ವೇವ್ಲೆಟ್ ಅದಂತ ಇಟ್ಕೋರಿ, ಇದ್ರ ಸೆಕೆಂಡ್ ವೇವ್ಲೆಟ್. ಈಗ ಇಲ್ಲಿಂದ ಇಲ್ಲಿ ಹೋಗಕ್ಕೆ ನಾವು ಏನಂತ ತಗೋತೀವಿ? ರೇಡಿಯಸ್ V into T ಅಂತ ತಗೋತೀವಿ. ಸೊ ಸ್ಪೀಡ್ ಆಫ್ ದ ವೇವ್ ವಿಲ್ ಬಿ ಸೇಮ್. ಪ್ರೈಮರಿ ವೇವ್ ಫ್ರಂಟ್ ಅದು ಎಷ್ಟು ಇರ್ತದಲ್ಲ ಸ್ಪೀಡ್, ಸೆಕೆಂಡರಿ ವೇವ್ ಫ್ರಂಟ್ ಅದು ಅಷ್ಟೇ ಇರ್ತದ್ರಿ, ರೈಟ್? ಸೊ ಇಟ್ ವಿಲ್ ಬಿ ಸೇಮ್. ಅಂದ್ರೆ ನಮ್ಗೆ ಯಾವ ಆಪ್ಷನ್ ಕರೆಕ್ಟ್ ಆಗ್ಬೇಕು? ಆಪ್ಷನ್ ಸಿ ವಿಲ್ ಬಿ ಕರೆಕ್ಟ್. ಓಕೆ. 12th question ನೋಡ್ರಿ. Macroscopic particles in our daily life do not show wave-like properties because their wavelength is negligibly small, right? Macroscopic ಅಂತಂದ್ರೆ ಏನ? ಯಾವ ಕಣ್ಣಿಗೆ ಈಸಿಲಿ ಕಾಣಿಸ್ತಾವ ಅವು, ಯಾವ ಕಣ್ಣಿಗೆ ಈಸಿಲಿ ಕಾಣಂಗಿಲ್ಲಲ್ಲ ಅವು ಮೈಕ್ರೋಸ್ಕೋಪಿಕ್ ರೀ. ಇಲ್ಲಿ ಮ್ಯಾಕ್ರೋಸ್ಕೋಪಿಕ್ ಬಗ್ಗೆ ಕೇಳಿದಾರೆ. ಸೊ ಮ್ಯಾಕ್ರೋಸ್ಕೋಪ್ ಸೈಜ್ ದೊಡ್ಡದಾಯ್ತು ಅಂದ್ರೆ ತಿಳ್ಕೊರಿ ಅದ್ರದ್ದು ವೇವ್ ಲೆಂತ್ ಕಡಿಮೆ ಇರ್ತದೆ. ಸೈಜ್ ಸಣ್ಣದಾಯ್ತಪ್ಪ ಅಂದ್ರೆ ಅದ್ರದ್ದು ವೇವ್ ಲೆಂತ್ ಜಾಸ್ತಿ ಇರ್ತದೆ. ಸೊ ನಾವು ಏನು ಹೇಳ್ಬೋದು? ದೇರ್ ವೇವ್ ಲೆಂತ್ ಇಸ್ ನೆಗ್ಲಿಜಿಬಲಿ ಸ್ಮಾಲ್ ಅಂತ. ಯಾಕಂದ್ರೆ ಇಲ್ಲಿ ಮ್ಯಾಕ್ರೋಸ್ಕೋಪಿಕ್ ಅಂತ ಹೇಳಿದ್ದಾರೆ. ಸೊ ಆಪ್ಷನ್ ಡಿ ವಿಲ್ ಬಿ ಕರೆಕ್ಟ್. Okay, let us go to the next question then. 13th question ನೋಡ್ರಿ. At the distance of closest approach of alpha particle with gold nucleus. ನೋಡ್ರಿ, ಕ್ಲೋಸೆಸ್ಟ್ ಅಪ್ರೋಚ್ ಅನ್ನೋ ಕಾನ್ಸೆಪ್ಟ್ ನಾವು ಆಕ್ಚುಲಿ ಕಾಂಪಿಟೇಟಿವ್ ಹೇಳ್ಬೇಕಾದ್ರೆ ಹೇಳಿರ್ತೀವಿ. ಇದು ನಮಗೆ ಗೋಲ್ಡ್ ನ್ಯೂಕ್ಲಿಯಸ್ ಅದ, ಗೋಲ್ಡ್ ಫಾಯಿಲ್. ಒಂದು ಅಲ್ಫಾ ಪಾರ್ಟಿಕಲ್ ನಮಗೆ ಬರ್ಬೇಕಾದ್ರೆ ಒಂದು ಸರ್ಟನ್ ಡಿಸ್ಟೆನ್ಸ್ ಬಂದ ಅದು ನಿಲ್ತದ್ರಿ. ನಿಂತ ಆಮೇಲೆ ರಿವರ್ಸ್ ಹೋಗ್ತದ್ರಿ, ಕರೆಕ್ಟ್? ಇಲ್ಲಿಗೆ ಬಂದ್ ಕೂಡಲೇ ಅದ್ರದ್ದು ವೆಲಾಸಿಟಿ 0 ಆಗ್ತದೆ. ಇಲ್ಲಿ ವೆಲಾಸಿಟಿ ನಮಗೆ ಮ್ಯಾಕ್ಸಿಮಮ್ ಇರ್ತದ್ರಿ. ಸೊ ವೆಲಾಸಿಟಿ 0 ಆಯ್ತು ಅಂದ್ರೆ ಅದಕ್ಕೆ ಇದ್ದಂತ ಕೈನೆಟಿಕ್ ಎನರ್ಜಿ ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಬರ್ಬೇಕಾದ್ರೆ ಅದು ನಮಗೆ ಮೂವ್ ಆಯ್ತು, ರೈಟ್? ಇಲ್ಲಿಗೆ ಬಂದ ಕೂಡಲೇ ಸ್ಟಾಪ್ ಆಯ್ತು. ಆಮೇಲೆ ನಮಗೆ ರಿವರ್ಸ್ ಹೋಗ್ಲಿಕ್ಕೆ ಶುರು ಆಗ್ತದೆ, ರೈಟ್? ಸೊ ಮೋಷನ್ ಒಳಗಿದ್ದದ್ದು ರೆಸ್ಟಿಗೆ ಬಂದೈತೆ ಅಂದ್ಮೇಲೆ ಕರೆಕ್ಟ್ ಕಂಪ್ಲೀಟ್ ಕೈನೆಟಿಕ್ ಎನರ್ಜಿ ನಮ್ಗೆ ಏನಾಗಬೇಕು? ಮೋಷನ್ ಒಳಗಿದ್ದಾಗ ಏನಿರ್ತದ್ರಿ? ಕೈನೆಟಿಕ್ ಎನರ್ಜಿ. ರೆಸ್ಟಿಗೆ ಬಂದ್ರೆ ಏನಾಗ್ತದ್ರಿ? ಪೊಟೆನ್ಷಿಯಲ್ ಎನರ್ಜಿ ಬರ್ತದೆ. ಸೊ ಆ ಕಂಪ್ಲೀಟ್ ಕೈನೆಟಿಕ್ ಎನರ್ಜಿ ನಮಗೆ ಪೊಟೆನ್ಷಿಯಲ್ ಎನರ್ಜಿಯಾಗಿ ಕನ್ವರ್ಟ್ ಆಗ್ತದೆ. ಸೊ ಆಮೇಲೆ ಅದು ರಿವರ್ಸ್ ಹೋಗ್ಬೇಕಾದ್ರೆ ಮತ್ತೆ ಪೊಟೆನ್ಷಿಯಲ್ ಇದ್ದದ್ದು ಕೈನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಆಗ್ತದೆ, ರೈಟ್? ಸೊ ಅವ್ರು ನಮ್ಗೆ ಏನ್ ಕೇಳಿದಾರೆ ನೋಡ್ರಿ, ವಾಟ್ ದೇ ಹ್ಯಾವ್ ಆಸ್ಕ್ಡ್ at the distance of closest approach. At the distance of closest approach ಅಂದ್ರೆ ಈ ಪಾಯಿಂಟ್ ಒಳಗೆ. ಸೊ ಈ ಪಾಯಿಂಟ್ ಬಂದಾಗ ನಮಗೆ ಕಂಪ್ಲೀಟ್ ಕೈನೆಟಿಕ್ ಎನರ್ಜಿ ಏನ ಕನ್ವರ್ಟ್ ಆಗಿರ್ತದ್ರಿ? ಪೊಟೆನ್ಷಿಯಲ್ ಎನರ್ಜಿ ಕನ್ವರ್ಟ್ ಆಗಿರ್ತದೆ. ಸೊ ಎಂಟೈರ್ ಕೈನೆಟಿಕ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಪೊಟೆನ್ಷಿಯಲ್ ಎನರ್ಜಿ. ಆಪ್ಷನ್ ಬಿ ಇಸ್ ಕರೆಕ್ಟ್. 13th question. 14th question ನೋಡ್ರಿ. ದ ನ್ಯೂಕ್ಲಿಯರ್ ಫೋರ್ಸ್ ಇಸ್. ನೋಡ್ರಿ, ಇದು ಫಸ್ಟ್ ನಮಗೆ ಗೊತ್ತಿರಬೇಕು. ನ್ಯೂಕ್ಲಿಯರ್ ಫೋರ್ಸ್ ಏನದಲ್ಲ, ನ್ಯೂಕ್ಲಿಯರ್ ಫೋರ್ಸ್ ಸಪೋಸ್ ಡಿಸ್ಟೆನ್ಸ್ ನಮಗೆ 0.5 ಫರ್ಮಿ ಮೀಟರ್ ಅಥವಾ ಆ ಡಿಸ್ಟೆನ್ಸ್ ನಮಗೆ ಲೆಸ್ ದೆನ್ 0.8 ಫರ್ಮಿ ಮೀಟರ್ ಇತ್ತಪ್ಪ ಅಂತಂದ್ರೆ, 8 ಫರ್ಮಿ ಮೀಟರ್ ಇತ್ತಪ್ಪ ಅಂತಂದ್ರೆ, ಇವು ಎರಡೂ ಕೇಸ್ ಒಳಗೆ ಅದು ನಮಗೆ ಏನಿರ್ತದಪ್ಪ ಅಂತಂದ್ರೆ ರಿಪಲ್ಸಿವ್ ಇರ್ತದ್ರಿ. ಇಟ್ ವಿಲ್ ಬಿ ರಿಪಲ್ಸಿವ್ ಇನ್ ದಿಸ್ ಬೋತ್ ಕೇಸಸ್, ರೈಟ್? 0.8 ಮೀಟರ್ಗಿಂತ 8 ಫರ್ಮಿ ಮೀಟರ್ಗಿಂತನೂ ಕಡಿಮೆ ಇದ್ರೆ, ರೈಟ್, ಇಟ್ ವಿಲ್ ಬಿ ರಿಪಲ್ಸಿವ್. ಇನ್ನು ಅಟ್ರಾಕ್ಟಿವ್ ಯಾವಾಗ ಇರ್ತದಪ್ಪ ಅಂತಂದ್ರೆ ಇಟ್ ವಿಲ್ ಬಿ ಅಟ್ರಾಕ್ಟಿವ್ ಇಫ್ ದ ಡಿಸ್ಟೆನ್ಸ್ ಇಸ್ ಗ್ರೇಟರ್ ದನ್ 0.8 ಫರ್ಮಿ ಮೀಟರ್. ಇದನ್ನ ನಾವು ನಮ್ಮ ನೋಟ್ಸ್ ಒಳಗೆ ಮೆನ್ಷನ್ ಕೂಡ ಮಾಡಿದೀವಿ. ಅಲ್ಲಿ ನಾವು 1 ಫರ್ಮಿ ಮೀಟರ್ ಅಂತ ತಗೊಂಡಿದ್ವಿ, ರೈಟ್? ಸೊ ರಿಪಲ್ಸಿವ್ ಇಟ್ ವಿಲ್ ಬಿ attractive if it is greater than 0.8,
and it will be repulsive if it is less than 0.8. So ನಮಗೆ ಯಾವ ಆಪ್ಷನ್ ಕರೆಕ್ಟ್ ಆಗ್ಬೇಕು ನೋಡ್ರಿ, ಇಲ್ಲಿ ಆಪ್ಷನ್ಸ್ ನೋಡ್ಕೊಂಡ್ರೆ attractive for distance 0.5 fermimeter, no, it will be repulsive. Less than 0.8 is repulsive. Repulsive for distance greater than 0.8, ಅದು attractive ಇರಬೇಕು 0.8 ಗಿಂತ ದೊಡ್ಡದಿದ್ರೆ. Repulsive for distance less than 0.8 ಅಂದ್ರೆ ಆಪ್ಷನ್ ಡಿ ನಮಗೆ ಕರೆಕ್ಟ್ ಆಗ್ತದೆ. 15th question. A p type semiconductor is electrically, ಬಹಳಷ್ಟು ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದೇನೆ ಪಾಸಿಟಿವ್ ಅಂತ ಬರೆದಿರ್ತೀರಿ, ಬಟ್ ಅದು ಪಾಸಿಟಿವ್ ಅಲ್ಲ, ಇಟ್ ಇಸ್ ನ್ಯೂಟ್ರಲ್. ಆಪ್ಷನ್ ಸಿ ಇಸ್ ಕರೆಕ್ಟ್. ಓಕೆ, ಇನ್ fill in the blanks ನೋಡ್ರಿ. fill in the blanks. First question, 16th question is the torque on a rectangular current loop is in uniform magnetic field increases by torque of rectangular loop. ನೋಡ್ರಿ, torque of rectangular loop the formula NBA cos theta ಅಥವಾ sin theta ಎರಡದ. So torque is directly proportional to area ರೀ. ಸೊ ನೀವು ಏರಿಯಾ ಇನ್ಕ್ರೀಸ್ ಮಾಡಿದ್ರೆ ಟಾರ್ಕ್ ಏನಾಗ್ತದೆ, ಇನ್ಕ್ರೀಸ್ ಆಗ್ತದೆ. ಸೊ ಅವ್ರು ಏನು ಕೇಳ್ತಾರೆ, ಟಾರ್ಕ್ ಇನ್ಕ್ರೀಸಸ್ ಬೈ ಡ್ಯಾಶ್ ದ ಏರಿಯಾ ಆಫ್ ದ ಲೂಪ್. ಸೊ ಫಸ್ಟ್ ಆಪ್ಷನ್, ಫಸ್ಟ್ ಫಿಲ್ ಇನ್ ದ ಬ್ಲಾಂಕ್ ನಮ್ಗೆ ಏನಾಗಬೇಕು, ಇನ್ಕ್ರೀಸಸ್ ಅಂದಂಗ್ರಿ, ರೈಟ್. ಫಸ್ಟ್ ಕ್ವೆಶ್ಚನ್ ಆನ್ಸರ್ ರೀ, ಇನ್ಕ್ರೀಸಸ್ ಬೈ ಇನ್ಕ್ರೀಸಿಂಗ್ ದ ಏರಿಯಾ ಆಫ್ ದ ಲೂಪ್. 17th question, the mutual inductance of the solenoid can be decreased by, mutual inductance of the solenoid can be decreased by dash the number of turns per unit length either in inner or outer solenoid. ನೋಡ್ರಿ, ಮ್ಯೂಚುವಲ್ ಇಂಡಕ್ಟನ್ಸ್ ಇದು 16th ಕ್ವೆಶ್ಚನ್ ಅದ. 17th ಕ್ವೆಶ್ಚನ್ ನೋಡ್ರಿ, ಮ್ಯೂಚುವಲ್ ಇಂಡಕ್ಟನ್ಸ್ ಫಾರ್ಮುಲಾ ಏನ್ರಿ, ಮ್ಯೂ ನಾಟ್ ಇಂಟು ಮ್ಯೂ ಆರ್ ಇಂಟು N1 ಇಂಟು N2 ಇಂಟು L ಇಂಟು ಎ, ರೈಟ್. ಈ ತರ ನಮಗೆ ಅದ ರೀ. ಸೊ ಇಲ್ಲೇ ನಮಗೆ ಕ್ಲಿಯರ್ಲಿ ಗೊತ್ತಾಗ್ತದೆ ಮ್ಯೂಚುವಲ್ ಇಂಡಕ್ಟನ್ಸ್ ಏನದಲ್ಲ, coefficient of mutual inductance, it is directly proportional to N1 into N2. ಸೊ N1 ಮತ್ತು N2 ದಾಗಿಂದ ಯಾವ್ದು ಒಂದೇ ನೀವು ಇನ್ಕ್ರೀಸ್ ಮಾಡಿದ್ರು ಕೂಡ, ಡಿಕ್ರೀಸ್ ಮಾಡಿದ್ರು ಕೂಡ ನಮಗೆ ಮ್ಯೂಚುವಲ್ ಇಂಡಕ್ಟನ್ಸ್ ಏನಾಗ್ತದೆ ರೀ, ಡಿಕ್ರೀಸ್ ಆಗ್ತದೆ. ನಾವು ಏನು ಕೇಳ್ತಾನೆ, mutual inductance of solenoid can be decreased by decreasing the number of turns, right. So decreasing the number of turns ಅಂತಂದ್ರೆ ಇದು ನಮಗೆ ಸೆಕೆಂಡ್ ಕ್ವೆಶ್ಚನ್ ಅಂದ್ರೆ 17ನೇ ಕ್ವೆಶ್ಚನ್ ಅದ ಆಪ್ಷನ್ ನಮಗೆ fill in the blank ನಮಗೆ ಏನಾಗ್ತದೆ ರೀ, by decreasing, right. 18th ಕ್ವೆಶ್ಚನ್ ನೋಡ್ರಿ, fringes of unequal intensities are obtained. ನೋಡ್ರಿ, ಇಂಟರ್ಫರೆನ್ಸ್ ಒಳಗೆ ಈಕ್ವಲ್ ವಿಡ್ತ್ ಮತ್ತು ಈಕ್ವಲ್ ಇಂಟೆನ್ಸಿಟಿ ಫ್ರಿಂಜಸ್ ಆಬ್ಟೇನ್ ಆಗ್ತವೆ. ಆಮೇಲೆ ಡಿಫ್ರಾಕ್ಷನ್ ಒಳಗೆ ನಮಗೆ ಅನ್ಈಕ್ವಲ್ ವಿಡ್ತ್ ಮತ್ತು ಅನ್ಈಕ್ವಲ್ ಇಂಟೆನ್ಸಿಟಿ ನಮಗೆ ಫ್ರಿಂಜಸ್ ಫಾರ್ಮ್ ಆಗ್ತವೆ. ಆಸ್ ವಿ ಮೂವ್ ಅವೇ ಫ್ರಮ್ ದ ಸೆಂಟ್ರಲ್ ಬ್ರೈಟ್ ಬ್ಯಾಂಡ್ ನಮ್ಗೆ ಉಳಿದಿದ್ದೆಲ್ಲ ಫ್ರಿಂಜಸ್ ಇಂಟೆನ್ಸಿಟಿ ಕಡಿಮೆ ಹಾಕೋತ ಹೋಗ್ತದೆ. ಸೊ ಇದು ಏನಾಗಬೇಕಾ, ಡಿಫ್ರಾಕ್ಷನ್ ರೀ. ಸೊ ಡಿಫ್ರಾಕ್ಷನ್ ಅಂದ್ರೆ 18th ಕ್ವೆಶ್ಚನ್, ಥರ್ಡ್ ಕ್ವೆಶ್ಚನ್ ಅಂತ ಥರ್ಡ್ ಅಂತ ಅನ್ಕೋತೀನಿ ಇದ್ರೊಳಗೆ. ಸೊ ಡಿಫ್ರಾಕ್ಷನ್ ಇಸ್ ದ ಕರೆಕ್ಟ್ ಆಪ್ಷನ್. 19th ಒನ್ ನೋಡ್ರಿ, ಅಲ್ಫಾ ಪಾರ್ಟಿಕಲ್ ಇಸ್ ಹೀಲಿಯಂ ನ್ಯೂಕ್ಲಿಯಸ್, ರೈಟ್. ಇದನ್ನ ನಾವು ನ್ಯೂಕ್ಲಿಯರ್ ಮೇಗಿನ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಭಾಳ ಸರಿ ಹೇಳಿರ್ತೀನಿ. 19th ಕ್ವೆಶ್ಚನ್, ರೈಟ್, ಅಲ್ಫಾ ಪಾರ್ಟಿಕಲ್ ಇಸ್ ಹೀಲಿಯಂ ನ್ಯೂಕ್ಲಿಯಸ್. ಸೊ ಇದು 4th ಕ್ವೆಶ್ಚನ್ ಆನ್ಸರ್ ರೀ. 20th, the value of energy band in insulators is, ಇನ್ಸುಲೇಟರ್ಸ್ ಒಳಗೆ ಗ್ರೇಟರ್ ದನ್ 3 electron volt, ಸೆಮಿಕಂಡಕ್ಟರ್ಸ್ ಒಳಗೆ ಲೆಸ್ ದನ್ 3 electron volt, ರೈಟ್. ಆಮೇಲೆ ನಮಗೆ ಕಂಡಕ್ಟರ್ಸ್ ಒಳಗಂತೂ ನೆಗ್ಲಿಜಿಬಲ್, ಆಲ್ಮೋಸ್ಟ್ 0 ಇರ್ತದೆ ರೀ. ಸೊ ಇಟ್ ವಿಲ್ ಬಿ ಗ್ರೇಟರ್ ದನ್ 3 electron volts. ಸೊ ಲಾಸ್ಟ್ fill in the blank ಏನದ ಅದು ನಮಗೆ ಗ್ರೇಟರ್ ದನ್ ಅಂತ ಅರ್ಥ, ರೈಟ್. ಸೊ ಇಷ್ಟೇ ನಮಗೆ ಏನದವಪ್ಪ ಅಂತಂದ್ರೆ fill in the blanks ಮತ್ತು ಕೀ MCQs ಅದಾವ್ರಿ. I can understand many of you are disappointed with the answers of MCQs, but this was the first time ಅಂದ್ರೆ MCQs ಕ್ವೆಶ್ಚನ್ ಪೇಪರ್ ಈ ಫಾರ್ಮೆಟ್ ಕ್ವೆಶ್ಚನ್ ಪೇಪರ್ ಬಂದದ್ದು ಇದು ಫಸ್ಟ್ ಟೈಮ್ ರೀ. ಸೊ ಯಾರಿಗೂ ಗೊತ್ತಿರಲಿಲ್ಲ MCQs ಯಾವ ಲೆವೆಲ್ ಬರ್ತಾವ, ಹೆಂಗೆ ಬರ್ತಾವ ಅಂತ. ಅಂಡ್ ಇನ್ ಮೈ ಎವ್ರಿ ವಿಡಿಯೋ ಆಫ್ MCQ I used to tell initially that nobody can say that this type of MCQs only will come, but on these MCQs the concept ಮೇಲೆ ನೀವು ಆನ್ಸರ್ಸ್ಗಳನ್ನು ಮಾಡ್ಬೋದು. ಕಾನ್ಸೆಪ್ಟ್ಸ್ ಕ್ಲಿಯರ್ ಇದ್ರೆ ಮಾತ್ರ ನೀವು MCQsಗಳನ್ನು ಸಾಲ್ವ್ ಮಾಡ್ಬೋದು ಅಂತ ಹೇಳಿದೆ ನಿಮ್ಗೆ, ರೈಟ್. ಸೊ ಅದು ಪ್ರೊಬಬ್ಲಿ ಸೊ MCQs ಒಳಗೆ ನೋ ಡೌಟ್ MCQs ಆರ್ ವೆರಿ ಗುಡ್, ಆಫ್ ವೆರಿ ಗುಡ್ ಲೆವೆಲ್, ಬಟ್ ಬೋರ್ಡ್ ಎಕ್ಸಾಮ್ಗಿಂತನೂ ಸ್ವಲ್ಪ ಜಾಸ್ತಿ ಅದ ಅಂತ, ಲೆವೆಲ್ ಸ್ವಲ್ಪ ಜಾಸ್ತಿ ಅದ ಅಂತ ನನ್ನ ಅಭಿಪ್ರಾಯ ಇದೆ. ಹಿ ಹ್ಯಾಸ್ ಆಸ್ಕ್ಡ್ ದ ಗುಡ್ ಕ್ವೆಶನ್ಸ್, ಬಟ್ ರೈಟ್. ಸೊ MCQs ಲಕಿಲಿ ಕರೆಕ್ಟ್ ಆಗಿದ್ರೆ ಅಂತೂ ಭಾಳ ಒಳ್ಳೇದಾಯ್ತು. ಯಾರದು ಕರೆಕ್ಟ್ ಆಗಿಲ್ಲ ಭಾಳ ಡಿಸಪಾಯಿಂಟ್ ಆಗ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ದು ಹೆಂಗಾಗೈತಿ ಆಲ್ಮೋಸ್ಟ್ ಆನ್ ಆನ್ ಎವರೇಜ್ ಸ್ಟೇಟ್ ಒಳಗಿರೋಂಥ ಎಲ್ಲ ಹುಡುಗರದು ಅದೇ ಥರ ಆಗಿರ್ತದೆ ರೀ. ಹೂ ಹ್ಯಾಸ್ ಪ್ರಿಪೇರ್ಡ್ ವೆರಿ ವೆಲ್ ಫಾರ್ CET ಆಸ್ ವೆಲ್ as ನೀಟ್. ಕಾಂಪಿಟೇಟಿವ್ ಡೆಪ್ತ್ಗೆ ಯಾರು ಪ್ರಿಪೇರ್ ಆಗಿದ್ದಾರೆ ಅವ್ರಿಗೂ ಈಸಿ ಆಗ್ತಾವೆ ರೀ, ರೈಟ್. ಇನ್ ಕೇಸ್ ಇರದೇ ಇದ್ರೆ ಕೆಲವೊಂದು ನೀವು ಆನ್ಸರ್ ಮಾಡ್ಬೋದು. ಕಾಂಪಿಟೇಟಿವ್ ಲೆವೆಲ್ ಸ್ಟಡಿ ಮಾಡ್ಬೇಕಂತ ಏನಿಲ್ಲ, ಕೆಲವೊಂದು ನೀವು ಆನ್ಸರ್ ಮಾಡ್ಬೋದು, ಬಟ್ ಎಲ್ಲ ಆನ್ಸರ್ ಮಾಡಬೇಕಾದ್ರೆ ನಿಮ್ಗೆ ಆ ಲೆವೆಲ್ ನಾಲೆಜ್ ಬೇಕಾಗ್ತದೆ, ರೈಟ್. ಸೊ ಡೋಂಟ್ ಗೆಟ್ ಡಿಸಪಾಯಿಂಟೆಡ್ ಡ್ಯೂ ಟು ದ MCQs. ಉಳ್ಕಿದ ಪಾರ್ಟ್ ಎಲ್ಲ ನೀವು ಚಲೋ ಮಾಡಿದಿರಿ. ಸೊ ಇನ್ನು ನೀವು ಕಾನ್ಸಂಟ್ರೇಟ್ ಮಾಡಿರಿ ಫರ್ದರ್ ಎಕ್ಸಾಮ್ಸ್ ಮೇಲೆ. ಅದಾಗಿದ್ಮೇಲೆ CET ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿರಿ, ಯಾಕಂದ್ರೆ ಇಲ್ಲೇ ಮಾರ್ಕ್ಸ್ ಹೋಗಿದ್ದಾದ್ಮೇಲೆ ಅಲ್ಲಾದರೂ ಮಾರ್ಕ್ಸ್ ನಾವು ಬರಬೇಕು, ರೈಟ್. CET ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿರಿ, ರೈಟ್. ಸೊ ಡೋಂಟ್ ಬಿ ಡಿಸಪಾಯಿಂಟೆಡ್, ಬಿ ಹ್ಯಾಪಿ ವಿತ್ ವಾಟ್ ಎವರ್ ಯು ಹ್ಯಾಡ್ ಡನ್. whatever has happened, paper once given is given. ಇನ್ನೇನು ಮಾಡಕ್ಕೆ ಬರಂಗಿಲ್ಲ. ಅದ್ರ ಬಗ್ಗೆ ನೀವು ಎಷ್ಟೇ ಯೋಚನೆ ಮಾಡಿದ್ರು, ಎಷ್ಟೇ ಡಿಸಪಾಯಿಂಟ್ ಆಗಿ ಕೂತಿದ್ರು ಕೂಡ ಅದಕ್ಕೆ ಅದರೊಳಗೆ ಏನು ಚೇಂಜಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಡೋಂಟ್ ಬಿ ಡಿಸಪಾಯಿಂಟೆಡ್. whatever has happened, you go for the preparation of the next paper now, right. And also prepare seriously for KCET. in next ನೋಡ್ರಿ, KCET PYQs the video series ಏನದ ಅದನ್ನ ಕಂಟಿನ್ಯೂ ಮಾಡಿರ್ತೀನಿ, right. Thank you so much for watching and supporting the channel. If you are not subscribed to the channel, please subscribe, and
please share and support the channel. Thank you so much.